ನೋಡಿ ಕೇಳಲ್ಲ ಮೇಡಮ್, ನೋಡಿ ಇವರೆಲ್ಲ ಕೇಳಲಿಲ್ಲ ನೀವು ಕೂತ್ರೆ ಕರೆಕ್ಟ್. ಏನಾದರೂ ಸಮಸ್ಯೆ ಇದ್ದರೆ ಈಗ ಪೊಲೀಸರು ಮನೆ ಮನೆಗೆ ಪೊಲೀಸರು ಕಾರ್ಯಕ್ರಮ ಮಾಡೋದ್ರಿಂದ ನಿಮಗೆ ಏನಾದರೂ ಸಮಸ್ಯೆ ಇತ್ತಪ್ಪ ಅಂದ್ರೆ ನಾವು ಬೀಟ್ ಪೊಲೀಸ್ ಅಂದ್ರೆ ನಮ್ಮ ನಂಬರು ಇದೆಲ್ಲ ನಿಮಗೆ ಏನೇ ಇದ್ದರೂ ನೀವು ಯಾವಾಗ ಕಾಲ್ ಮಾಡಿದ್ರು ನಾವು ಬರ್ತೀವಿ. ಏನೇನು ಸಮಸ್ಯೆ ಇತ್ತಪ್ಪ ಅಂದ್ರೆ ನಮ್ಮ ನಂಬರ್ ನಮಗೆ ಕಾಲ್ ಮಾಡಿ ಮತ್ತು ಒಂದೊಂದು ಇರ್ತದೆ. ಆಮೇಲೆ ಫೋನ್ ಮಾಡಿದ್ರೆ ಅದಕ್ಕಾಗಿ ನಮಗೆ ಅಲ್ಲಿ 24 ಅವರ್ಸ್ ಲೆಕ್ಕದ ಸ್ಟೇಷನ್ ಇಲ್ಲೇ ಇದೆ ಅಲ್ಲ, ಇಲ್ಲಿ ನೋಡಿ ನಂಬರ್ಸ್ 112 ಅಂತ ನಮ್ಮ ಕಂಟ್ರೋಲ್ ನಂಬರ್, ಬಳ್ಳಾರಿ ಕಂಟ್ರೋಲ್ ನಂಬರ್ ಸೈಬರ್ ಕ್ರೈಮ್ ಮತ್ತು ಎಲ್ಲ ಈ ನಂಬರಿಗೆ ಆಗೋದ್ರೆ ಈ ನಂಬರ್ ಇದು ಬೀಟ್ ರಾಮಾಂಜನೇಯ ಅಂತ ಮೇಡಮ್. ಆಮೇಲೆ ನಮ್ಮ ಮೇಲೆ ASI ಅನ್ವರ್ ಸರ್ ಅಂತ ಇರ್ತಾರೆ, ಇವರಿಗಾಗಲಿ ಮಾಡಿರಿ. ಇದಕ್ಕಾದ್ರೂ 112 ಮಾಡಿರಿ. ಆಮೇಲೆ ಇದು ಹೊಸಪೇಟೆ ಕಂಟ್ರೋಲ್ ರೂಮ್ ಮಾಡಿರಿ, ಇದಕ್ಕೆ ಮಾಡಿರಿ. ಇಲ್ಲದ್ರೆ ಇದಕ್ಕೆ ಸೈಬರ್ ಕ್ರೈಮ್ ಇದಕ್ಕೆ ಇರೋದು. ಏನಾದರೂ ನಿಮ್ಗೆ ಮೊಬೈಲ್ನಲ್ಲಿ ಏನಾದ್ರು ಸಮಸ್ಯೆ ಆಗ್ತಪ್ಪ ಅಂದ್ರೆ ಇದಕ್ಕೆ ಮಾಡಿ. ಇಲ್ಲೇ ಮನೇಲಿ ಸಮಸ್ಯೆ ಏನಾದ್ರು ನಿಮ್ಗೆ ಇತ್ತಪ್ಪ ಅಂದ್ರೆ 112ಗಾಗಿ ನಮಗೆ ಫೋನ್ ಮಾಡಿ. ಏನೇನು ಸಮಸ್ಯೆ ಇತ್ತಂದ್ರೆ ವಿಜಯನಗರ ಜಿಲ್ಲೆಯ ಹೃದಯ ಭಾಗವಾಗಿರತಕ್ಕಂಥ ಹಗರಿಬೊಮ್ಮನಹಳ್ಳಿ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯನಗರ ಜಿಲ್ಲೆ ಜಾಹ್ನವಿ ವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಡಿವೈಎಸ್ಪಿ ಕುಳ್ಳಗಿ, ಉಪವಿಭಾಗ ಅವರ ಅಧ್ಯಕ್ಷತೆಯಲ್ಲಿ ಮಲ್ಲೇಶ್ ದೊಡ್ಡಮನಿ, ವಿಕಾಸ್ ಲಂಬಾಣಿ, ಸಿಪಿಐ ಹಗರಿಬೊಮ್ಮನಹಳ್ಳಿ, ಋತಾ ಪ್ರಹ್ಲಾದ್, ಹಗರಿಬೊಮ್ಮನಹಳ್ಳಿ PCI ಬಸವರಾಜ್ ಅಡವಿಬಾವಿ, ತಮ್ಮರಹಳ್ಳಿ PSI ಮರಿಯಮ್ಮನಹಳ್ಳಿ PSI ತಾರಾಭಾಯಿ ಅವರೆಲ್ಲರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೂತನ ಕಾರ್ಯಕ್ರಮ ಮನೆ ಮನೆ ಪೊಲೀಸ್ ಕಾರ್ಯಕ್ರಮವನ್ನು ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದ ಮೂಲ ಉದ್ದೇಶ ತಿಳಿಸಿಕೊಟ್ಟ ಪೊಲೀಸ್ ವರಿಷ್ಠಾಧಿಕಾರಿ ಜಾಹ್ನವಿ ವಿ ಅವರು ಮಾತನಾಡಿ, ಮನೆ ಮನೆ ಪೊಲೀಸ್ ಎಂಬ ಒಂದು ತಂಡವನ್ನ ರಚಿಸಿ ಪ್ರತಿ ಏರಿಯಾದಲ್ಲೂ ಮನೆ ಮನೆಗೆ ಹೋಗಿ ತಮ್ಮ ತೊಂದರೆಗಳನ್ನ ಹೇಳಿಕೊಳ್ಳಬೇಕು. ಯಾವುದೇ ತರಹದ ಗದ್ದಲಗಳಾಗದಿರಲಿ, ಗಲಾಟೆಗಳಾಗದಿರಲಿ, ಶಾಲೆ ಮುಂದೆ ಕುಳಿತಿರುವುದಾಗಿ ಪುಂಡರ ಹಾಗೂ ಓಸಿ ದಂಧೆ ಕಡಿವಾಣಕ್ಕಾಗಿ ಈ ಕಡಿವಾಣ ಹಾಕಲು ತಂಡ ರಚನೆ ಮಾಡಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ವೈಷ್ಣವಿ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಬಹಳಷ್ಟು ಮಟಕಾ ದಂಧೆ, ಇಸ್ಪೇಟ್ ದಂಧೆ ಹಾಗೂ ಶಾಲಾ ಕಾಲೇಜಿನ ಹತ್ತಿರ ಕೂತು ಮಹಿಳೆ ವಿದ್ಯಾರ್ಥಿಗಳನ್ನ ಚುಡಾಯಿಸುವುದು ಕಂಡುಬಂದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು. ಈ ಎಲ್ಲಾ ಪ್ರಕರಣಗಳಿಗೆ ಕಡಿವಾಣ ಹಾಕುವುದೇ ಈ ಮನೆ ಮನೆ ಪೊಲೀಸ್ ಎಂಬ ಕಾರ್ಯಕ್ರಮದ ಉದ್ದೇಶ ಎಂದು ಮಾತನಾಡಿದ ಪೊಲೀಸ್ ವರಿಷ್ಠಾಧಿಕಾರಿ ಜಾಹ್ನವಿ.
ಕೇಳಿದ್ದಾರೆ. ಓಕೆ, ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಇಲಾಖೆ ವತಿಯಿಂದ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿರುವಂತಹ ಮನೆ ಮನೆಗೆ ಪೊಲೀಸರು ಅನ್ನೋ ಕಾರ್ಯಕ್ರಮ ಉದ್ಘಾಟನೆಯನ್ನು ಕೂಡ್ಲಿಗಿ ಉಪವಿಭಾಗದಿಂದ ಶುರು ಮಾಡಿದ್ವಿ. ಸೊ ನನಗೆ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಸ್ವಲ್ಪ ನಾನು ಬರೋದು ಲೇಟ್ ಆಯಿತು, ಬಟ್ ಇಷ್ಟು ಸಂಖ್ಯೆಯಲ್ಲಿ ಜನ ಇದ್ದೀರ ನನಗೆ ತುಂಬ ಖುಷಿ ಆಯಿತು. ನಮ್ಮ DSP ಕೂಡ್ಲಿಗಿ ಅವರು ತುಂಬ ಚೆನ್ನಾಗಿ ಈ ಕಾರ್ಯಕ್ರಮದ ಏನೇನು ವಿವರಗಳಿದೆ ಎಲ್ಲ ಹೇಳಿದ್ದಾರೆ. ಸೊ ಕೇಳಿದ್ರೆ ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಈ ಕಾನ್ಸೆಪ್ಟ್ ಏನಿದೆ, ನಾವು ಇವಾಗ ಏನು ಮನೆ ಮನೆಗೆ ಪೊಲೀಸ್ ಅಂತ ಹೇಳ್ತಾ ಇದ್ದೀವಿ, ಇದು ತುಂಬ ಹಿಂದೆಯಿಂದನೇ ಇತ್ತು. ನಿಮಗೆಲ್ಲ ನಮ್ಮ ಹಳ್ಳಿಗೆ ಒಬ್ಬರು ಸಿಬ್ಬಂದಿ ಅಂತ ಬರೋರು, ಅವ್ರು ನಿಮ್ಮ ಜೊತೆ ಇಂಟರಾಕ್ಟ್ ಮಾಡ್ತಾ ಇದ್ರು, ಇದೆಲ್ಲ ಮುಂಚೆಯಿಂದ ಇತ್ತು. ಬಟ್ ಈಗ ಪ್ರತಿ ಮನೆ ಪೊಲೀಸವರು ಬರ್ತಾರೆ. ಮನೆ ನಿಮ್ಮ ಮನೆ ಹೊಸಲುವರೆಗೂ ಬಂದು ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನ ಕೇಳಿ ಅದಕ್ಕೆ ಅವ್ರ ಹಂತದಲ್ಲೇ ಅವ್ರಿಗೆ ಪರಿಹಾರ ಕೊಡ್ತಾರೆ. ಅಲ್ಲೇ ನಿಮಗೆ ಪರಿಹಾರ ಕೊಡ್ತಾರೆ. ಇನ್ ಕೇಸ್ ಅದು ಸಮಸ್ಯೆ ಸ್ವಲ್ಪ 2-3 ಮನೆ ಅಥವಾ ಸ್ವಲ್ಪ ಒಂದು ದೊಡ್ಡ ಏರಿಯಾ ಸಂಬಂಧ ಇದೆ ಅಂದರೆ ಅವ್ರಿಗಿಂತ ಹಿರಿಯ ಅಧಿಕಾರಿಗೆ ಆ ಸಮಸ್ಯೆ ಏನು ನೀವು ಹೇಳಿದಿರ ಆ ಸಮಸ್ಯೆನ ನಿಮಗೆ ಅವ್ರಿಗಿಂತ ಹಿರಿಯ ಅಧಿಕಾರಿಗೆ ಹೇಳಿ ಅದಕ್ಕೆ ಏನು ಸಮಸ್ಯೆ ಪರಿಹಾರ ಕಂಡು ಹಿಡಿಬೋದು ಅದನ್ನು ಅವರು ನಿಮಗೆ ಕೊಡ್ತಾರೆ ಪರಿಹಾರ. ಈಗ ಈ ಮನೆ ಮನೆಗೆ ಪೊಲೀಸಿಂದ ನಿಮಗೆ ಹೇಗೆ ಸಹಾಯ ಆಗ್ಬೋದು ಅಂತ ನಿಮಗೆ ನೀವು ಯೋಚಿಸ್ತಾ ಇರ್ಬೋದು. ಒಂದು ವಾರದಲ್ಲಿ ಏನು ತಿಳ್ಕೊಂಡಿದ್ದೀನಿ ಅಂದರೆ, ಊರಲ್ಲಿ ಒಂದು ಚಿಕ್ಕ ಊರಾದರೆ ಒಂದು 50 ಮನೆ 100 ಮನೆ ಈ ಥರ ಇದೆ. ಒಂದು ದೊಡ್ಡ ಊರಾದರೆ ಅದಕ್ಕಿಂತ ಜಾಸ್ತಿ ಮನೆ. ಇಷ್ಟು 50 ಮನೆಗಳಲ್ಲೇ ಈಸಿಯಾಗಿ ಸಾಲ್ವ್ ಆಗೋಂಥ ಸಮಸ್ಯೆಗಳನ್ನ ಅನವಶ್ಯಕವಾಗಿ ದೊಡ್ಡದು ಮಾಡಿಕೊಂಡು ಅದರಿಂದನೇ ಕೆಲವು ಸಲ ಅಕ್ಕಪಕ್ಕದವ್ರ ಜೊತೆ ಮಾತಾಡಲ್ಲ, ಅಣ್ಣ ತಮ್ಮ ಮಾತಾಡಲ್ಲ, ಈ ಥರದ್ದು ಎಷ್ಟೋ ಸಮಸ್ಯೆ ಇರುತ್ತೆ. ಇದನ್ನ ನೀವು ಯಾವಾಗ ನಮ್ಮ ಪೊಲೀಸ್ ನಿಮ್ಮ ಮನೆ ಹತ್ರ ಬರ್ತಾರೆ, ಇದನ್ನ ಸಣ್ಣ ಸಮಸ್ಯೆ ದೊಡ್ಡ ಸಮಸ್ಯೆ ಅಂತ ನೀವು ಅದನ್ನ ಸುಮ್ಮನೆ ಆಗಬಾರ್ದು. ಅದು ಎಷ್ಟೇ ಚಿಕ್ಕ ಸಮಸ್ಯೆ ಇರಲಿ ದಯವಿಟ್ಟು ಅದನ್ನು ನಮ್ಮ ಪೊಲೀಸವ್ರ ಗಮನಕ್ಕೆ ನೀವು ತರಲೇಬೇಕು. ನಾನು ನೋಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಬಟ್ಟೆ ಒಗ್ಗೆ ನೀರು ಇನ್ನು ಪಕ್ಕದ ಮನೆಯವ್ರಿಗೆ ಹೋಯ್ತು, ನೀರು ಪಕ್ಕದ ಮನೆಗೆ ಹೋಯ್ತು ಅಂತಲೇ FIR ರಿಜಿಸ್ಟರ್ ಆಗಿರುತ್ತೆ, ಅಟ್ರಾಸಿಟಿ ಕೇಸ್ ಆಗುತ್ತೆ. ಈ ಥರದ್ದೆಲ್ಲ ಎಷ್ಟೋ ಸಂದರ್ಭ ನಾವು ನೋಡಿದ್ದೀವಿ. ಅಥವಾ ಕಸ ಗುಡಿಸಿದ್ದು, ಮನೆ ಕಸ ಗುಡಿಸಿ ಪಕ್ಕದ ಮನೆ ಕಡೆ ಹಾಕೋದು, ಇದೆಲ್ಲ ನಾವು ಒಂದು ದಿನದಲ್ಲಿ ಆಗಿರಲ್ಲ. ಎಷ್ಟೋ ದಿನದಿಂದ ಈ ಥರ ಚಿಕ್ಕ ಚಿಕ್ಕ ದಿನ ಜಗಳಗಳು ಸೇರಿ ಈ ಥರ ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಇಂಥದ್ದನ್ನು ಇಗ್ನೋರ್ ಮಾಡಿ. ಆಯಿತು, ನಿಮ್ಮ ಪಕ್ಕದ ಮನೆಯವ್ರಿಗೆ ಈ ಥರ ಪದೇ ನೀವು ಹೇಳಿನೂ ಅವರು ಅದನ್ನು ರಿಪೀಟ್ ಮಾಡ್ತಾರೆ ಅಂದರೆ ಪುನಃ ಅದೇ ನೀವು ಹೇಳಿರ್ತೀರ, ಈ ಕಡೆ ಹಾಕಬೇಡಿ ಕಸ ಅಥವಾ ನೀರು ಬಿಡಬೇಡಿ ಏನೋ ಒಂದು ಹೇಳಿರ್ತೀರ. ಅದನ್ನು ಅಲ್ಲಿ ಮೇಡಮ್ ಪಿಂಕ್ ಸಾರಿ ನಿಮ್ಮ ಪಕ್ಕ ಪಿಂಕ್ ಸಾರಿ ಕೇಳಿಸ್ಕೊತಾ ಇದ್ರ ಏನು ಸಮಸ್ಯೆ ಇಲ್ಲ ಮನೆಗೆ. ಸೊ ಈ ಥರ ನಿಮ್ಮ ಪಕ್ಕದ ಮನೆಯವ್ರು ನಿಮ್ಮದು ಪದೇ ಹೇಳಿದ್ರು ನಿಮ್ಮದು ಏನು ಮಾತು ಕೇಳ್ತಾ ಇಲ್ಲ ಅನಿಸುತ್ತೆ. ದಯವಿಟ್ಟು ನಮ್ಮ ಪೊಲೀಸವ್ರು ನಿಮ್ಮ ಹತ್ರ ಬಂದಾಗ ಇದನ್ನು ಹೇಳಿ. ಅವ್ರ ಕೈಯಿಂದ